A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಿಧನರಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿಗೆ ಕಚೇರಿ ಮುಂದೆ ಶ್ರದ್ಧಾಂಜಲಿ ಸಭೆ. ಚಿಂತಾಮಣಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿ ಅವರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಶಿಕ್ಷಕರ ಪರ ಸಂಘಟನೆಗಳ ಮುಖಂಡರ ಸಂಯುಕ್ತ ಆಶ್ರಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿ ಉಮಾದೇವಿ ಅವರ ಪ್ರಾಮಾಣಿಕತೆ, ದಕ್ಷತೆ, ಸಮಯ ಪ್ರಜ್ಞೆ, ಸಮಯ ಪಾಲನೆ, ಕರ್ತವ್ಯ ನಿಷ್ಠೆ, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ತಾವು ಕೈಗೊಂಡ ಕ್ರಮಗಳು, ಇಲಾಖಾ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಆನಂದ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಗಿರಿಜಮ್ಮ ಮಾತನಾಡಿದರು. ಶಿಕ್ಷಕರ ಸಂಘಟನೆಯ ಮುಖಂಡರಾದ ವಸಂತ ರೆಡ್ಡಿ, ಮಂಜು ಭಾರ್ಗವಿ, ಚಂದ್ರಮ್ಮ, ವಿ ರಮೇಶ್, ಜಗದೀಶ್, ಎನ್ ವೆಂಕಟಾಚಲಪತಿ, ಗಂಗುಲಪ್ಪ ಮಸ್ತಾನ್, ವಲಿ, ಎಂಎ ಪ್ರಕಾಶ್, ಕೆಎ ಶಿವಪ್ರಸಾದ್, ಈಶ್ವರ್ ಸಿಂಗ್, ಎಂಎಸ್ ಮಂಜುನಾಥ್, ಶಿಕ್ಷಣ ಸಂಯೋಜಕರಾದ ನಾಗರಾಜ್, ದೇವಮ್ಮ, ಶ್ರೀರಾಮರೆಡ್ಡಿ, ನಾಗೇಶ್, ಡಿಎಂ ರವಿ, ಬಿಆರ್ಪಿಗಳಾದ ವಿವಿ ಮಂಜುನಾಥ್, ಈಶ್ವರ್ ರೆಡ್ಡಿ, ಶ್ರೀನಿವಾಸ್, ನಂಜುಂಡಯ್ಯ, ಬಿಇಒ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಸಿಆರ್ಪಿ, ಐಇಆರ್ಟಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಿಕ್ಷಕರು ಹಾಜರಿದ್ದರು. ಆದರೆ ಅವ್ರದ್ದು ಒಂದು ತುಳಿತ ಇತ್ತು, ಈ ತಾಲೂಕನ್ನು ರಾಜ್ಯದಲ್ಲೇ ಮಾದರಿ ಮಾಡಬೇಕಂತ. ಅಷ್ಟು ಶಿಕ್ಷಣದ ಬಗ್ಗೆ ತುಳಿತಾ ಇದ್ದಂಥ ಕುಟುಂಬ ಅವ್ರದ್ದು. ಯಾಕಂದ್ರೆ ಅವ್ರ ತಂದೆ ಇರ್ಬೋದು, ಅವ್ರ ಮನೆಯವರು ಇರ್ಬೋದು, ಅವ್ರ ಶಿಕ್ಷಣಕ್ಕೆ ಮೀಸಲಿಟ್ಕೊಂಡು ಬಂದಂಥದ್ದು. ತನ್ನ ಜ್ವರ ಇದ್ರೇನೂ ಸಹ ಪಾಪ ಅವರು ಜ್ವರದಲ್ಲಿ ಎಕ್ಸಾಮ್ ಡ್ಯೂಟಿ ಮಾಡಿದ್ದಾರೆ, ರೆಸ್ಟ್ ತಗೊಳ್ದೆ. ನಾವು ಅದನ್ನು ಗಮನಿಸ್ಬೋದು ಅವ್ರನ್ನ. ಆಯಿತು, ಒಳ್ಳೆಯವರು ಯಾವತ್ತು ಬೇಗ ಹೋಗ್ತಾರೆ ಅನ್ನೋಕ್ಕೆ ಅವರು ಒಂದು ನಿದರ್ಶನ. ಆದರೆ ನಾವು ಈಗಾಗಲೇ ಇಒ ಅವರು ಹೇಳ್ದಂಗೆ ಪ್ರತಿ ಏನು ಶಿಕ್ಷಣ ದಿನಾಚರಣೆ ಮಾಡ್ತೀರ ನೀವು ಸೆಪ್ಟೆಂಬರಲ್ಲಿ, ಆ ದಿನಾಚರಣೆ ದಿನ ನೆನಪಾರ್ಥವಾಗಿ ಅವರಿಗೆ ಏನು ನಿಮ್ಮ ತಾಲೂಕು ಆಡಳಿತ ಮಾಡುತ್ತೋ ಅದ್ರ ಜೊತೆ ನಮ್ಮ ನಗರಸಭೆಯೂ ಜೊತೆಯಲ್ಲಿ ಇರ್ತವೆ ಅಂತ ಹೇಳ್ತಾ, ಜೊತೆಗೆ ಆದಷ್ಟು ಅದು ನಾನು ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ, ಅದು ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಈ ಒಂದು ಆವರಣದಲ್ಲಿ ಎಲ್ಲಾದರೂ ಒಂದು ಪುತ್ಥಳಿ ಇಟ್ಟರೇನೂ ಸಹ ತಪ್ಪಾಗಲಾರದು. ಯಾಕಂದರೆ ಆ ತಾಯಿ ಅಷ್ಟೊಂದು ಶಿಕ್ಷಣಕ್ಕೆ ಮತ್ತು ಈ ತಾಲೂಕಿಗೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಸುಮಾರು ಅವಮಾನಗಳು ಸಹ ಇಲ್ಲಿ ಅನಿವಾರ್ಯವಾಗಿ ಅನುಭವಿಸಿದ್ದಾರೆ. ಅದು ಆಯಿತು, ಅವರಿಗೆ ಒಳ್ಳೆಯದಾಗಲಿ. ಯಾಕಂತಂದರೆ ಅವರು ತನ್ನ ಯಾವುದೇ ಒಂದು ನಿಸ್ವಾರ್ಥ ಇಲ್ಲದೆ ಇಲಾಖೆಗೋಸ್ಕರನೇ ದುಡಿದಿದ್ದಾರೆ. ಎಲ್ಲರ ಬಗ್ಗೆನೂ ಕಾಳಜಿ ಇತ್ತು. ಸುಮಾರು ಕಷ್ಟಗಳನ್ನು ಸಹ ಇಲಾಖೆ ಪರವಾಗಿ ಫೇಸ್ ಮಾಡಿದ್ದಾರೆ. ಅದು ಯಾವತ್ತಿಗೂ ಇತಿಹಾಸದಲ್ಲಿ ಪುಟಗಳಲ್ಲಿ ಇರ್ತದೆ. ಆದರೆ ಹೇಳೋದಿಷ್ಟೇ, ಮುಂದಿನ ದಿವಸ ಇಂಥ ಉಮಾದೇವಿ ಮೇಡಮ್ ಅವರು ಸುಮಾರು ಜನ ಬರ್ಬೋದು, ಬಟ್ ಇಂಥವ್ರು ಬರೋಕ್ಕಾಗೋದಿಲ್ಲ. ತನ್ನದೇ ಆದಂಥ ಒಂದು ಕೊಡುಗೆ ತಾಲೂಕಿಗೆ, ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟದಂಥ ದಿಟ್ಟ ಮಹಿಳೆ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಎಲ್ಲೇ ಇರಲಿ, ಮತ್ತೊಮ್ಮೆ ತಾಲೂಕಲ್ಲೇ ಹುಟ್ಟಲಿ, ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬ ದುಃಖ ಭರಿಸುವಂಥ ಒಂದು ಶಕ್ತಿ ಕೊಡಲಿ. ನಾನು ಮಾನ್ಯ ಸರ್ಕಾರದಲ್ಲಿ ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತದಲ್ಲಿ ಮನವಿ ಮಾಡ್ತೇನೆ. ಏನು ಅವತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಜಯಂತಿ ಮಾಡ್ತಾರೋ, ಕಡ್ಡಾಯವಾಗಿ ಇಲ್ಲಿರೋವರೆಗೂ ಈ ತಾಲೂಕಲ್ಲಿ ಅವ್ರ ಹೆಸರು ಚಿರಾಯವಾಗಿ ಉಳಿಸೋಂಥ ಕಾರ್ಯಕ್ರಮಗಳು ಮಾಡಲಿ. ತಾಲೂಕು ಆಡಳಿತ ಸಂಪೂರ್ಣವಾಗಿ ನಾವಾಗಲಿ, ನೌಕರ ಸಂಘ ಆಗಲಿ ನಾವು ಜೊತೆ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಒಂದು ನೆನಪಾರ್ಥ ಈ ಆಫೀಸಲ್ಲಿ ಯಾವತ್ತೂ ಇರಲಿ. ಇಲ್ಲಿ ಒಬ್ಬ BO ಇದ್ದರು, ಅವರಿಂಥ ಕೆಲಸ ಮಾಡಿದ್ದಾರೆ ಅಂತ ಅವ್ರದ್ದು ಏನಾದರೂ ಒಂದು ನೆನಪು ಒಂದು ಆವರಣದಲ್ಲಿ ಉಳಿಸ್ಲಿ ಅಂತ ಹೇಳ್ತಾ ಅದಕ್ಕೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಡ್ತೀವಿ. ಆದಷ್ಟು ಮತ್ತು 11ನೇ ತಾರೀಕು ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕಿಲ್ಲ, ತಾಲೂಕು ವತಿಯಿಂದ ರೂಪಿಸ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಅವರ ಕುಟುಂಬದ ಬಗ್ಗೆ ಸವಿಸ್ತರವಾಗಿ ಮಾತಾಡಿ, ಜೊತೆಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸಿದಂತಹ ಮಾನ್ಯ ಆಯುಕ್ತರಾದಂತಹ ಚಲಪತಿ ಸರ್ ಅವರಿಗೆ ನಮ್ಮೆಲ್ಲರ ಬಗ್ಗೆ ಹೃದಯಪೂರ್ವಕ ಧನ್ಯವಾದ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲೆಯಲ್ಲೇ ಒಬ್ಬ ದಕ್ಷ ಅಧಿಕಾರಿಯಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರ ಒಂದು ಮನವನ್ನು ಒಲಿಸಿ ಇವತ್ತು ನಮ್ಮ ಇಲಾಖೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಮೇಡಮ್ ಅವರು ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥದ್ದಕ್ಕೆ ಇಡೀ ನಮ್ಮ ಜಿಲ್ಲಾ ಆಡಳಿತದಿಂದ ಹಿಡಿದು ಎಲ್ಲ ಸರ್ಕಾರಿ ನೌಕರರು, ಶಿಕ್ಷಕರು, ಸಾರ್ವಜನಿಕರು ಸಹ ಇವತ್ತು ಅವರ ಅಗಲಿಕೆಗೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಒಂದು ವಿಚಾರವಾಗಿ ಈಗಾಗಲೇ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಆನಂದ್ ಸರ್ ಅವರು ಮತ್ತು ನಮ್ಮ ಆಯುಕ್ತರಾಗಿರ್ತಕ್ಕಂಥ ಚಲಪತಿ ಸರ್ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾವು ಸಹ ನಿನ್ನೆ ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ನಾವೆಲ್ಲ ಸಹ ಭಾಗಿಯಾಗಿದ್ವಿ.
ನಿನ್ನೆ ರಜಾ ಇರೋ ದಿನ ಇಲ್ಲಿ BO ಕಚೇರಿ ಹತ್ರ ನಾವು ಮೇಡಮ್ ಅವರಿಗೆ ನಮ್ಮ ಒಂದು ಮೌನವಾಗಿ ನಾವು ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂದಾಗ ರಾತ್ರಿ 10 ಗಂಟೆಯಲ್ಲಿ ನಾವೆಲ್ಲ ಸಹ ಆನಂದ್ ಸರ್ ಅವರು, ನಾವು, ತಹಸೀಲ್ದಾರ್ ಸರ್ ಅವರು ಮತ್ತು ಕಮಿಷನರ್ ಸರ್ ಅವರು, ನಮ್ಮ ಸಂಘದಗೆಲ್ಲ ಪದಾಧಿಕಾರಿಗಳ ಚರ್ಚೆ ಮಾಡಿ ಈ ದಿನ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂದಾಗ ಎಲ್ಲ ಇಲ್ಲಿ ರಾತ್ರಿ 10 ಗಂಟೆಯಲ್ಲಿ ಹಾಕಿರೋದು. ಸುಮಾರು ಎಲ್ಲ ನಮ್ಮ ಶಿಕ್ಷಕರು, ಅಧಿಕಾರಿಗಳೆಲ್ಲ ಅವರ ಒಂದು ಕಾರ್ಯವೈಖರಿಗೆ ಮತ್ತು ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಾಲೆಗಳಲ್ಲೂ ಸಹ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಂತ ಈಗಾಗಲೇ ನಮ್ಮ ಗಿರಿಜಾ ಮೇಡಮ್ ಅವರು ಆದೇಶವನ್ನು ಸಹ ಮಾಡಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಸರ್ಕಾರಿ ನೌಕರ ಸಂಘದ ವತಿಯಿಂದ ಈ ದಿನ ಸಂಜೆ ನಾವು 4:30ಕ್ಕೆ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ವಿ. ಆದರೆ ಮೇಡಮ್ ಅವರ ಒಂದು ನಿಧನದ ಕಾರಣ ಅವರ ಒಂದು ನೋವಿನಲ್ಲಿ ಇವತ್ತು ಆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ತಾಲೂಕು ಆಡಳಿತ ಮತ್ತು ನೌಕರ ಸಂಘ ಹಾಗೂ ನಾವೆಲ್ಲ ಸೇರಿ ಆ ದಿನಾಂಕವನ್ನು ಮುಂದೂಡಲಾಗಿದ್ದು, ಆ ಒಂದು ಅವರ ಒಂದು ಸವಿನೆನಪು ಆ ಒಂದು ಮಹಿಳಾ ದಿನಾಚರಣೆಯಲ್ಲೂ ಸಹ ಅವರ ಒಂದು ವಿಚಾರವಾಗಿ ನಾವೆಲ್ಲರೂ ಸಹ ಅವರ ಒಂದು ಕಾರ್ಯವೈಖರಿ ವಿಚಾರವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರ ಒಂದು ಸವಿನೆನಪನ್ನು ಅವರ ಒಂದು ನಮ್ಮ ಒಡನಾಟವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆಯಾಗಿ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಮೇಡಮ್ ಅವರು ಒಬ್ಬ ಅಧಿಕಾರಿಯಾಗಿ ಶ್ರೀನಿವಾಸಪುರ ತಾಲೂಕು, ನಮ್ಮ ತಾಲೂಕು ಎಲ್ಲ ಕಡೆಯೂ ಸಹ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು. ಆದರೆ ಅವರು ಆ ಮಾತು ಹೊರಟಾದರೂ ಸಹ ಯಾವತ್ತೂ ಯಾರಿಗೂ ಸಹ ಈ ಒಂದು ತಾಲೂಕಲ್ಲಿ ತೊಂದರೆ ಮಾಡಿಲ್ಲ. ಕೆಲಸ ಮಾಡಿಸೋ ವಿಚಾರದಲ್ಲಿ ಅಧಿಕಾರಿಗಳಿರ್ಬೋದು, CRPs ಇರ್ಬೋದು, ನಮ್ಮ ಶಿಕ್ಷಕರಿರ್ಬೋದು, ಎಲ್ಲರೂ ಸಹ ಒಂದು ಅದನ್ನು ಕಠೋರವಾಗಿ ಕೆಲವು ಸಂದರ್ಭಗಳಲ್ಲಿ ಮಾತಾಡಿರ್ಬೋದು. ಆದರೆ ಯಾವತ್ತೂ ಯಾವ ಟೀಚರ್ಗೂ ಸಹ ಇದುವರೆಗೂ ಅವ್ರು ಏನು ಅಕ್ಟೋಬರ್ ಬಂದರೆ 3 ವರ್ಷ ಆಗ್ತದೆ, ಯಾವ ಟೀಚರ್ಗೂ ಸಹ ಅವರು ತೊಂದರೆ ಮಾಡಿಲ್ಲ. ಹಾಗಾಗಿ ಅಂತಹ ಒಬ್ಬ ಪ್ರಾಮಾಣಿಕ ದಕ್ಷ ಮಹಿಳೆ ಇವತ್ತು ದಿಟ್ಟತನದಿಂದ ಇವತ್ತು ಕೆಲಸ ಮಾಡಬೇಕಾದ್ರೆ ಇವತ್ತು ನಮ್ಮ ಒಂದು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು. ಇವತ್ತು ಅಧಿಕಾರಿಗಳು ನಾನು ಸಭೆಗಳಿಗೆ ಹೋಗಿರ್ತಕ್ಕಂಥ ಪೂರ್ವಭಾವಿ ಸಭೆಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಸಹ ತಮ್ಮ ಏನು ಇಲಾಖೆಯಲ್ಲಿರ್ಬೋದು ಸಾರ್ವಜನಿಕರಿಂದ ಬರ್ತಕ್ಕಂಥ ಕಷ್ಟಗಳಿಗೆ ತಾಲೂಕು ಆಡಳಿತಕ್ಕೂ ಮತ್ತು ನೌಕರ ಸಂಘಕ್ಕೂ ಸಹ ಅನೇಕರು ನಮಗೆ ವಿಷಯ ತಿಳಿಸ್ತಾ ಇರ್ತಾರೆ. ಯಾವತ್ತೂ ಸಹ ನನ್ನ ಸಮಸ್ಯೆ ಸರ್ ಇಂತು ಅಂತ ಯಾವತ್ತೂ ಸಭೆಯಲ್ಲೂ ಸಹ ಹೇಳಿದವರಲ್ಲ. ಅವರ ಕಷ್ಟ ನೋವು ಏನಿದ್ರು ಸಹ ಅದನ್ನು ಎದುರಿಸ್ತಕ್ಕಂಥ ರೀತಿಯಲ್ಲೇ ಅವರು ಈ ತಾಲೂಕಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಉಮಾದೇವಿ ಮೇಡಮ್ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ ಮತ್ತು ನಮ್ಮ ನೌಕರ ಸಂಘ ಮತ್ತು ಶಿಕ್ಷಕರ ಸಂಘ ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳು ಈ ದಿನ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀವಿ. ಅಂತಹ ಒಬ್ಬ ದಕ್ಷ ಪ್ರಾಮಾಣಿಕ ಒಬ್ಬ ದಿಟ್ಟ ಮಹಿಳೆ ಮತ್ತೆ ಹುಟ್ಟು ಬರಲಿ. ನಮ್ಮ ಇಲಾಖೆಯಲ್ಲಿನ ಒಳ್ಳೆಯ ಒಂದು ನಮ್ಮ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ ಫಲಿತಾಂಶ ಇರ್ಬೋದು, ಶಾಲೆಗಳ ಅಭಿವೃದ್ಧಿ ಇರ್ಬೋದು, ಎಲ್ಲದರಲ್ಲೂ ಸಹ ಅವರು ಏನು ಕನಸು ಕಂಡಿದ್ದಾರೆ ಆ ಕನಸನ್ನು ನನಸು ಮಾಡುವ ರೀತಿಯಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಇವತ್ತು ಈ ಶಿಕ್ಷಣ ಇಲಾಖೆ, ತಾಲೂಕು ಆಡಳಿತ ಮತ್ತು ನಾವು ಶಿಕ್ಷಕರೆಲ್ಲರೂ ಸೇರಿ ಅವರ ಕನಸು ಏನಿದೆ ಅದನ್ನು ನನಸು ಮಾಡಿದಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಚಿಂತಾಮಣಿ ತಾಲೂಕಲ್ಲಿ ಏನು ಇವತ್ತು ಸಚಿವರ ಒಂದು ದೂರದೃಷ್ಟಿ ಏನಿದೆ, ಇವತ್ತು ಅಭಿವೃದ್ಧಿ ವಿಚಾರ ಇರ್ಬೋದು, ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಈ ಎಲ್ಲ ಕ್ಷೇತ್ರಗಳು ಅವರ ಕನಸು ನನಸು ಮಾಡಿದಾಗ ನಿಜವಾಗ್ಲೂ ಮೇಡಮ್ ಅವರ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದಂತ ಈ ಸಂದರ್ಭದಲ್ಲಿ ನಾನು ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆನಂದ್ ಸರ್ ಅವರೇ ಹಾಗೂ ಚಲಪತಿ ಸರ್ ಅವರೇ ಹಾಗೂ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳೇ, ಈ ದಿನ ಸಾಂಕೇತಿಕವಾಗಿ ನಾವೆಲ್ಲ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಆಚರಣೆ ಮಾಡಿದ್ದೀವಿ. ಮತ್ತು ನಮ್ಮ ಅಶೋಕ್ ಸರ್ ಹೇಳಿದಾಗೆ ನಾವು ಎಲ್ಲ ಮೇಡಮ್ ಅವರ ಆಸೆಗಳನ್ನೆಲ್ಲ ಈಡೇರಿಸಿದಾಗ ಮಾತ್ರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಇಂಥ ಧೀಮಂತ ಮಹಿಳೆ ಮತ್ತೆ ಹುಟ್ಟಿ ಬರಲಿ ಅಂತ ನಾವೆಲ್ಲ ನಮ್ಮ ಇಲಾಖೆ ಪರವಾಗಿ ಆಶಿಸ್ತಾ ಇದ್ದೀವಿ. ಶಿಕ್ಷಣ ಇಲಾಖೆ ಕಳೆದುಕೊಂಡಂತಹ ಈ ಒಂದು ಚೇತನವನ್ನು ನಾವು ನಮ್ಮ ಕಾರ್ಯದ ರೂಪದಲ್ಲಿ ಅಂದರೆ ರಿಸಲ್ಟ್ ಆಗ್ಬೋದು ಮತ್ತು ಪ್ರಗತಿ ಆಗ್ಬೋದು, ಇದರಲ್ಲಿ ಮತ್ತೆ ತುಂಬುತ್ತೀವಿ ಅಂತ ನಾನು ಎಲ್ಲ ಶಿಕ್ಷಕರ ಪರವಾಗಿ ಒಂದು ಹಾಮಿ ಕೊಡ್ತಾ ಇದ್ದೀನಿ. ನಾವು ಎಲ್ಲ ಸಹಕಾರ ಮಾಡ್ತೀವಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮೇಡಮ್ ಅವರ ಆಸೆ ಈಡೇರಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು